ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಘನತೆಯಿಂದ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಸಣ್ಣ ಪುಟ್ಟದಾಗಿ ಯಾವ ವಿಚಾರಗಳು ಬಂದಾಗ ಬುಲ್ಡೋಜರ್ ಹಾರಿಸಿರೋದು ತಮ್ಮ ಪ್ರಶ್ನೆಯವ್ರಿಗೆಲ್ಲರಿಗೂ ಗೊತ್ತಿದೆ. ಮನೆಯಲ್ಲಿ ಡೆಮಾಲಿಷ್ ಮಾಡೋದು ಗೊತ್ತಿದೆ. ಈ ರೀತಿ ಇವತ್ತು 200 ಕೋಟಿ ದೇವ್ರ ನೋಡ್ವೆ, ಅದು ನಿಮ್ಮದು ನಮ್ಮದು ಈ ದೇಶದ ಸಮಸ್ತ ನಾಗರಿಕರು ಕೊಟ್ಟಿರ್ತಕ್ಕಂಥ ದೇಣಿಗೆ, ಅದನ್ನ ಡೈರೆಕ್ಟ್ ಕಳ್ತನ ಮಾಡಿದಾಗ ಅವ್ರ ಮನೆ ಮೇಲೆ ಏಕಾಏಕಿ ಬುಲ್ಡೋಜರ್ ಹಾರಿಸಿಲ್ಲ. ಇದು ಬೇರೆಯವ್ರಿಗೆ ನ್ಯಾಯ, ಇವ್ರಿಗೂ ನ್ಯಾಯನಾ? ದಯವಿಟ್ಟು ರಾಮ ಮಂದಿರದಲ್ಲಿ ಕಳ್ತಾನ ಇಷ್ಟು ಮಾತ್ರ ಕ್ವಶನ್ ಕೇಳಿದ್ರೆ ಇಷ್ಟಕ್ಕೆ ಮಾತ್ರ ಆನ್ಸರ್ ಮಾಡೋಣ ಇದೀವಿ, ಇಷ್ಟಕ್ಕೆ ಮಾತ್ರ ಪ್ರೆಸ್ ಮೀಟ್ ಇದೆ. ಏನ್ ಸರ್, ಈಗ ನೋಡಿ ನಮ್ಮ ಇಲ್ಲಿ ಕಳ್ತನ ಮಾಡಿರ್ತಕ್ಕಂಥವ್ರೆಲ್ಲನೂ ಯಾರು, ಯಾವ ಸಂಸ್ಥೆಗೆ ಸಂಬಂಧಪಟ್ಟಿರೋರು, ಅಲ್ಲಿ RTI ಬರೋದಿಲ್ಲ. ಆ ಒಂದು ಸ್ಥಾಪನೆ ಮಾಡಿರೋರು ಘನತೆಯುತ ಪ್ರೈಮ್ ಮಿನಿಸ್ಟರ್, ಓಪನ್ ಮಾಡಿರೋರು ಅವ್ರೆ, ಗುದ್ಲಿ ಪೂಜೆ ಮಾಡೋರು ಅವ್ರ, ಎಲ್ಲ ಅಲ್ಲಿ A to Z ಅವರೇ ಮಾಡಿರ್ತಕ್ಕಂಥ ಒಂದು ರಾಮ ಮಂದಿರನ ಇವತ್ತು ಅಲ್ಲಿ ಅಷ್ಟೊಂದು ಆಗಿದೆ, ಅದು ತಡೆಗಟ್ಟಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಯಾಕೆ ಇದುವರೆಗೂ ಮಾತಾಡಲಿಲ್ಲ? ಇವರು ನಾಥರು ಮುಖ್ಯಮಂತ್ರಿ ಇದಾರಲ್ವಾ, ಅವರು ಎಷ್ಟು ನ್ಯಾಯ ನೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಮನ್ ಪೀಪಲ್ಗೆ ಮನೆಗಳು ಹೊಡೆದಿರೋದು ನಿಮ್ಗೂ ಗೊತ್ತಿದೆ, ಈ ದೇಶಕ್ಕೆಲ್ಲ ಗೊತ್ತಿದೆ. ಈಗ ಅವ್ರ ಕಳ್ಳರ ಮನೆ ಹೊಡಿಲಿ, ಯಾಕೆ ಹೊಡಿಬಾರ್ದಂತೆ ರೂಲ್ ಇದೆಯಾ? ದೇಶಕ್ಕೆ ನ್ಯಾಯ ಕೊಡ್ಲಿ. ಜನ ಪ್ರತಿಯೊಬ್ರು ರಾಮನ್ ಸೊತ್ತು, ಈ ಇಂಡಿಯನ್ ಪೀಪಲ್ಸ್ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ರಾಮ ಇದ್ದಾನೆ, ದೇವ್ರಿದ್ದಾನೆ. ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಭಕ್ತಿ ಧರ್ಮ ಇದೆ. ಆ ಧರ್ಮದ ಮೇಲೆ ಇವ್ರು ಆಟ ಆಡ್ತಾ ಇದ್ದಾರೆ ಅಂದ್ರೆ ಕಳ್ಳತನ ಆಗಿ ಎದುರುಗಡೆ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಕ್ಲಿಪ್ಪಿಂಗ್ಸ್ ಅಲ್ಲಿ ಹಣ ತಗೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇದುವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ ಇದುವರೆಗೂ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಯಾವುದೋ ಒಂದು ಸಂಸ್ಥೆ ನಾವು ಬಿಟ್ರು, ಅವ್ರೇನೋ ತನಿಖೆ ಅರ್ಧಂಬರ್ಧ ಮಾಡಿದ್ರೆ ಇಲ್ವೋ ಅದ್ರ ಡೀಟೇಲು ಕೊಡ್ತಾ ಇಲ್ಲ. ಕೊಟ್ಟಿದಾರ ಕರೆಕ್ಟಾಗಿ ಮೀಡಿಯಾಗೆ? ಇಷ್ಟು ದಿನ ಬೇಕಾಗಿತ್ತಾ? ಇದನ್ನ ಮಾತಾಡಿದ್ರೆ ರಾಜಕೀಯ ಅಂತಾರೆ. ಏನ್ರಿ ರಾಜಕೀಯ? ಈ ದೇಶದ ಪ್ರಜೆಗಳಾಗಿ ಈ ದೇಶದಲ್ಲಿ ರಾಮನ ಅನ್ಯಾಯ ಆಗ್ತಾ ಇದ್ರು ಮಾತಾಡ್ಬಾರ್ದಾ? ಆ ಶ್ರೀರಾಮ ಇಲ್ವಾ ಜನಕ್ಕೆ? ಇದರಲ್ಲೇ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ. ಇಡೀ ದೇಶದ ವಕೀಲರೆಲ್ಲ ಒಟ್ಟಾಗಿ ಮಾಡ್ತೀವಿ ಇದನ್ನ. ಎಲ್ಲಿ ಯಾವ ಹಂತಕ್ಕಾದ್ರೂ ಹೋಗ್ಲು ನಾವು ವಕೀಲರು ಬಿಡೋದಿಲ್ಲ. ಇದನ್ನ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಕಠಿಣವಾದ ಶಿಕ್ಷೆ ಆಗ್ಲಿ. ದೇವರಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು.